ನಮ್ಮ ಮನಸ್ಸು ಒಳ್ಳೆ ಮಾಡಿದ್ರೆ ದೇವರು ಏನಂತೀರಾ? ಈ ಗಿಣ್ಣೆಲ್ಲ ಯಾಕೆ? ಏನಂತೀರ? ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈಸೂರು ಹುಡುಗಿ ಬ್ಲಾಗ್. ನಾನು ನಿಮ್ಮ ಆಶಾ ನವೀನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತು ರಾಮನವಮಿ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ರಿಗೂ ಕೂಡ ರಾಮನವಮಿ ಹಬ್ಬದ ಶುಭಾಶಯಗಳು. ಶ್ರೀರಾಮ ನಿಮಗೆಲ್ರಿಗೂ ಕೂಡ ಒಳ್ಳೆಯದನ್ನ ಮಾಡಿ. ನಾನು ಬೆಳಿಗ್ಗೆನೇ ಎದ್ದು ಪೂಜೆ ಎಲ್ಲ ಮುಗಿಸಿ, ಹಾಗೆ ನಾನು ಆ್ಯಸ್ ಯೂಸಲಿ ಎಲ್ಲರೂ ಮಾಡುವಂಗೆ ಪಾನಕ ಮತ್ತು ಮಜ್ಜಿಗೆ ಹೆಸರುಬೇಳೆ ಕೂಡ ಮಾಡಿದ್ದೆ. ಎಲ್ಲ ಬೆಳಗ್ಗೆನೇ ತಿಂದು ಎಲ್ಲ ಮುಗೀತು. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ಶಾಪಿಂಗ ಮಾಡಿದ್ದೆ. ಹಿಂದಿನ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ನನ್ನ ಅಜ್ಜಿ ಮನೆ ಗೃಹ ಪ್ರವೇಶಕ್ಕೆ ಶಾಪಿಂಗ ಮಾಡಿದ್ವಿ. ಈಗಲೂ ಕೂಡ ಅದಕ್ಕೋಸ್ಕರ ಸಿಟಿಗೆ ಹೋಗ್ತಾ ಇದ್ದೀವಿ. ಏಕೆ ಅಂತಂದರೆ ನಾಳೆ ಎಲ್ಲ ನಾಡಿದ್ದು ಅವ್ರ ಮನೆಗೆ ಶುಕ್ರವಾರ ಗೃಹ ಪ್ರವೇಶ, ನಾಳೆ ಸಂಜೆ ಗುರುವಾರ ನೈಟು ಗಣಪತಿ ಹೋಮ ಇದೆ. ಅದಕ್ಕೋಸ್ಕರ ಪೂಜೆ ಸಾಮಾನು ಮತ್ತು ಹಣ್ಣು ಹೂವು ಎಲ್ಲ ತರಬೇಕಿತ್ತು. ನೆನ್ನೆನೂ ಸ್ವಲ್ಪ ತೊಗೊಂಡು ಬಂದಿದ್ವಿ. ಅದನ್ನು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಏಕೆಂದರೆ ಸ್ವಲ್ಪ ಗಜ್ಜಿ ಬಿಜಿಲಿ ನಾವು ಹೋಗಿ ತೊಗೊಂಡು ಬಂದಿದ್ದು. ಹಾಗಾಗಿ ಯಾವುದೇ ವೀಡಿಯೋನ ನಾನು ಮಾಡಿ ಹಾಕೋಕ್ಕಾಗಲಿಲ್ಲ. ಇವತ್ತು ವ್ಲಾಗ್ನ ನಾನು ಮಾಡ್ತಾಯಿದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಫ್ಯಾಮಿಲಿಗೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಹೇಳೋದನ್ನ ಮರಿಬೇಡಿ. ಮತ್ತು ನನ್ನ ಹಸ್ಬೆಂಡು ಸಿಟಿಗೆ ಬರ್ತಾರೆ, ಯಾಕೆಂದರೆ ಅವ್ರು ಬೆಳಗ್ಗೆನೇ ಡ್ಯೂಟಿ ಇದೆ ಅಂತ ಹೋಗಿದ್ದಾರೆ. ಅಂದುವೆ ನಾನು ಅಲ್ಲಿಗೆ ಸಿಟಿಗೆ ಬರ್ತೀನಿ, ನೀನು ಬಾ ಅಂತ ಹೇಳಿದ್ರು. ಹಾಗಾಗಿ ಈಗ ಬಂದು ಟೈಮು 4:15 ಆಗಿದೆ. ಅವರು ಟ್ರೈನ್ಗೆ ಬರ್ತಿದ್ದಾರೆ. ನಾನು ಈಗ ಸಿಟಿಗೆ ಹೋಗ್ತಾ ಇದ್ದೀನಿ. ಹೇಗೆಲ್ಲ ಏನೆಲ್ಲ ತಗೋಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹೇಗನ್ನಿಸ್ತು ಅಂತ ಕೂಡ ನೀವು ನನಗೆ ತಿಳಿಸಿ. ಹಾಗೆ ನೀವು ನನಗೆ ಸಪೋರ್ಟ್ನ ಮಾಡೋದನ್ನ ಮಾತ್ರ ಮರಿಬೇಡಿ. ಪ್ಲೀಸ್ ನನಗೆ ಸಪೋರ್ಟ್ನ ಮಾಡಿ. ಈಗ ಹೊರಡೋಣ. ಹಾಗೆ ನನ್ನ ಮಗನ ಫ್ರೆಂಡ್ ಮನೇಲಿ ಹಸು ಕರು ಹಾಕಿತ್ತಂತೆ. ಅವನು ಗಿಣ್ಣ ಹಾಲನ್ನ ಈಸ್ಕೊಬಂದಾದಮೇಲೆ, ಅಮ್ಮ ನೀನು ಸಿಟಿಗೆ ಹೋಗೋಕ್ಕಿಂತ ಮುಂಚೆನೇ ನಮಗೆ ಗಿಣ್ಣ ಮಾಡಿಟ್ಟೋಗಮ್ಮ, ಇನ್ನಿನ್ನು ಸಿಟಿಯಿಂದ ಬಂದು ಸುಸ್ತಾಯಿತು, ಸಾಕಾಯಿತು, ನಂಗೆ ಮಾಡೋಕ್ಕಾಗಲಿಲ್ಲ ಅಂತ ಹಾಲನ್ನ ಫ್ರಿಜ್ಗೆ ಎತ್ತಿಟ್ಬಿಡ್ತೀಯ, ಪ್ಲೀಸ್ ಮಾಡಿಕೊಡಮ್ಮ ಅಂತ ಹೇಳಿದ್ರು. ಸರಿ ಅಂತ ನಾನು ಗಿಣ್ಣ ಮಾಡಿಟ್ಟೋಗೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ನಾನು ಗಿಣ್ಣ ಮಾಡುವಾಗ ಹಾಲನ್ನ ಫಸ್ಟು ಕಾಯಿಸೋಕೆ ಇಡ್ತೀನಿ, ಬೆಲ್ಲನ ಪುಡಿ ಮಾಡಿ ಮಿಕ್ಸ್ ಮಾಡ್ತೀನಿ. ಇದು ಅವಲಕ್ಕಿ ಹಾಕಿ ಮಾಡೋವಂಥ ಗಿಣ್ಣು. ನಾನು ಇಲ್ಲಿ ಅವಲಕ್ಕಿನ ಹಾಕ್ತಾಯಿಲ್ಲ, ಸ್ವಲ್ಪ ಅಕ್ಕಿನ ನೆನೆ ಹಾಕಿ ಮಿಕ್ಸಿಲಿ ರುಬ್ಕೊಂಡು ಅದು ಹಾಕ್ತಾಯಿದ್ದೀನಿ. ಏಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ, ಹಲ್ವಾ ಥರ ಟೇಸ್ಟ್ನ ಕೊಡುತ್ತೆ. ತುಂಬ ಟೇಸ್ಟ್ ಮಾತ್ರ ಇರುತ್ತೆ, ಹಲ್ವಾ ಥರ ಏನು ಪೀಸೇನು ಮಾಡೋಕ್ಕಾಗಲ್ಲ, ಹಲ್ವಾ ಥರ ಟೇಸ್ಟ್ನ ಕೊಡುತ್ತೆ. ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಕಡಲೆಪುರಿನ ಹಾಕೋತಾ ಇದ್ದೀನಿ, ಏಕೆಂದರೆ ಕಡಲೆಪುರಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇಲ್ಲಿ ಕೊಬ್ಬರಿ ಏಲಕ್ಕಿ ಪುಡಿನ ಮಾಡಿ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಕೊಬ್ಬರಿನ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಕೊಬ್ಬರಿ ಸ್ಮೆಲ್ಲು ಮತ್ತು ಟೇಸ್ಟ್ ಕೊಡುತ್ತೆ, ಕೊಬ್ಬರಿ ಮಿಠಾಯಿ ಥರ ಇರುತ್ತೆ ಅಂತ ಹೇಳಿ ನಾನು ಕೊಬ್ಬರಿ ಮತ್ತು ಏಲಕ್ಕಿ ಕಾಯಿ ಪುಡಿನ ಮಾಡಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂತು, ಘಮ ಘಮ ಅಂತ ಇತ್ತು ಮನೆಯೆಲ್ಲ. ನನ್ನ ಮಕ್ಕಳು ಇಬ್ಬರು ಕೂಡ ಅಮ್ಮ ಘಮ ಘಮ ಅಂತ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಮ್ಮ ನೋಡೋಕೆ ಅಂತಲೂ ಕೂಡ ಹೇಳಿದ್ರು. ಹಾಗೆ ಚಿಕ್ಕ ಮಗ ಕೂಡ ಟೇಸ್ಟ್ನ ಮಾಡಿ, ಅಮ್ಮ ತುಂಬ ಚೆನ್ನಾಗೈತೆ ಅಮ್ಮ, ತುಂಬ ಚೆನ್ನಾಗಿ ಬಂದಿದೆಯಮ್ಮ ಅಂತಲೂ ಕೂಡ ಹೇಳ್ದ. ತುಂಬ ಚೆನ್ನಾಗೂ ಬಂದಿತ್ತು, ನೋಡೋಕ್ಕೆ ತುಂಬ ಚೆನ್ನಾಗೂ ಕೂಡ ಕಾಣಿಸ್ತಾ ಇತ್ತು. ಹೇಗಿತ್ತು ಅಂದರೆ ಮನೆಯೆಲ್ಲ ಒಂಥರ ಘಮ ಘಮ ಅಂತ ಸ್ಮೆಲ್ ಬಂತು, ತುಂಬ ಚೆನ್ನಾಗಿ ಇತ್ತು. ನಮ್ಮ ಮನಸ್ಸು ಒಳ್ಳೆ ಮಾಡಿದ್ರೆ ದೇವರು ಏನಂತೀರಾ? ಈ ಗಿಣ್ಣೆಲ್ಲ ಯಾಕೆ? ಏನಂತೀರ? ಇನ್ನು ನಾನು ಸಿಟಿಗೆ ಬಂದೆ. ನವೀನ್ ಬಸ್ ಸ್ಟ್ಯಾಂಡಲ್ಲೇ ಇರು, ನಾನಿವಾಗ ಟ್ರೈನ್ ಇಳಿದಿದ್ದೀನಿ, ಗಾಡಿ ತೊಗೊಂಡು ಬರ್ತೀನಿ ಅಂತ ಫೋನ್ ಮಾಡಿದ್ರು. ಸರಿ ಅಂತ ಹೇಳಿ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಅವ್ರು ಸ್ವಲ್ಪ ಬರೋದೇ ಲೇಟ್ ಆಗೋಯಿತು, ಒಂದು 1/4 ಗಂಟೆ ಲೇಟ್ ಮಾಡಿದ್ರು. ನನಗೆ ಬೇಜಾರಾಗೋಯಿತು ಬಸ್ ಸ್ಟ್ಯಾಂಡ್ ಹತ್ರ ನಿಂತು ಕೂತು, ಏಕೆಂದರೆ ಸ್ವಲ್ಪ ಬಿಸಿಲು ಬೇರೆ ಇತ್ತು. ನನಗಂತೂ ಬೇಜಾರಾಗೋಯಿತು.
ಅವರು ಎಷ್ಟು ಫೋನ್ ಮಾಡಿದ್ರು ಬರ್ತಾಯಿದ್ದೀನಿ ಅಂದರೆ ಹೇಳಿದ್ರು. ಒಂದು 1/4 ಗಂಟೆನೇ ಕಾಯಿಸ್ಬಿಟ್ಟು ನನಗೆ ಬೇಜಾರಾಗಿ ಅವ್ರ ಮೇಲೆ ಸಿಡುಕ್ಬಿಟ್ಟೆ. ಇಷ್ಟೋ ತನಕ ಬಂದ್ರಲ್ಲ ನೀವು ಅಂತ ಹೇಳಿ ನಾನು ಸಿಡುಕ್ತೆ. ಸರಿ ಆಯಿತು ಬಾ ಹೋಗೋಣ, ಸ್ವಲ್ಪ ಲೇಟ್ ಆಗೋಯ್ತು, ಯಾರೋ ಫ್ರೆಂಡ್ಸ್ ಸಿಕ್ಕಿದ್ರು ಮಾತಾಡ್ತಾ, ಟೈಮ್ ಆಗೋಯ್ತು ಬಾ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲೇ ಹೋಯ್ತಾ ಅಂದ್ವಿ. ಒಂದು ಅಜ್ಜಿ ಹೂವನ್ನ ಇಟ್ಕೊಂಡಿತ್ತು. ರೈಟ್ ಹೇಗೆ ಅಂತ ಕೇಳೋಣ ಅಂತ ಹೇಳಿದ್ರೆ ಅವರು 200 ರೂಪಾಯಿ ಮಾರು ಅಂತ ಹೇಳಿದ್ರು. ಏನು ಮಾಡೋದು, ಸರಿ ಆಯಿತು ಮಾರ್ಕೆಟ್ಗೆ ಹೋಗೋಣ ಅಂತ ಹೇಳಿದ್ರು ನವೀನ್. ಸರಿ ಆಯಿತು ಮಾರ್ಕೆಟ್ಗೆ ಹೋಗೋಣ, ಅಲ್ಲಿ ಹೇಗಿರುತ್ತೆ ರೈಟು ಕೇಳೋಣ ಅಂತ ಹೇಳಿ ನಾವು ಮಾರ್ಕೆಟ್ಗೆ ಹೋದ್ವಿ. ಅವರು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ನಾನು ಸ್ವಲ್ಪ ಏನಾದರೂ ತಿನ್ಕೊಬಿಡ್ತೀನಿ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಏನಾದರೂ ತಿನ್ಕೊಳ್ಳಿ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಮಾರ್ಕೆಟ್ಗೆ ಬಂದ್ವಿ. ಮಾರ್ಕೆಟೆಲ್ಲ ಗಿಚ್ಚಿ ಅಂತ ಐತೆ. ಇಲ್ಲಿ ಹೆಂಗೈತೆ ರೈಟ್, ಇವತ್ತು ರಾಮನವಮಿ ಬೇರೆ, ಏನು ಮಾಡೋದು ಅಂತ ನವೀನು ಕೂಡ ಕೇಳಿದ್ರು. ಸರಿ ಆಯಿತು ನೋಡೋಣ ಹೋಗೋಣ ಅಂತ ಹೇಳಿದ್ರು. ಮನೆಗೆ ಹೋಯ್ತಾವ್ರಂತೆ ಮಾಡ್ಕೊತಾ ಇದ್ದಾರೆ. ಹಾಗೆ ದೇವರ ಅಲಂಕಾರಕ್ಕೆ ಹೂನಾರನೂ ಕೂಡ ಕೇಳಿದ್ವಿ. ಒಂದೊಂದು ಥರ ಡಿಸೈನ್ ಇತ್ತು. ಹಾಗೆ ರೈಟು ಕೂಡ ಇತ್ತು. ನಾವು ಇಷ್ಟೊಂದು ರೈಟ್ ಇದೆಯಲ್ಲ ಏನು ಮಾಡೋದು ಅಂತ ಕೇಳಿದ್ವಿ. ಸರಿ ಆಯಿತು ನೋಡೋಣ ಬಾ, ಫಸ್ಟು ಸೇವಂತಿಗೆನ ತಗೊಬಿಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಒಬ್ಬಣ್ಣ ಅಲ್ಲಿ ನಿಂತಿದ್ರು. ನಾವು ಎಷ್ಟು ಅಂತ ಕೇಳಿದ್ವಿ. ಎಷ್ಟು ಬೇಕು ಅಂತ ಹೇಳಿದ್ಕೆ ನಮಗೊಂದು 25 ಮಾರು ಬೇಕು ಪೂಜೆಗೆ ಅಂತ ಹೇಳಿದ್ಕೆ ಸರಿ ಬನ್ನಿ 100 ರೂಪಾಯಿ ನಂಗೆ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಹೂವು ಅಂತೂ ತುಂಬ ಚೆನ್ನಾಗಿತ್ತು. ಸರಿ ಆಯಿತು ಹಾಕ್ಕೊಡಿ ಅಂತ ಅವ್ರ ಹತ್ರನೇ ತೊಗೊಂಡ್ವಿ. ಇನ್ನು ಹೂನಾರ ಅಂತೂ ಎಲ್ಲ ಸುಮ್ಮನೆ ರೈಟ್ ಜಾಸ್ತಿ ಇದೆಯಲ್ವ, ಏನು ಮಾಡೋದು ಅಂತ ನಾವು ಹಾಗೆ ಯೋಚನೆ ಮಾಡ್ತಾಯಿದ್ವಿ. ಸರಿ ಆಯಿತು ತೊಗೊಂಡ್ರಾಯ್ತು, ಲಾಸ್ಟಲ್ಲಿ ಇದನ್ನೆಲ್ಲ ಮುಗಿಸ್ಕೊಳ್ಳೋಣ, ಏನೇನು ತೊಗೋಬೇಕು ಅಂತ ಹೇಳಿ ಫಸ್ಟು ಅವೆಲ್ಲ ತೊಗೊಬಿಡೋಣ ಅಂತ ಹೇಳಿದ್ರು. ಸರಿ ಮನೆ ಗೃಹಪ್ರವೇಶಕ್ಕೆ ಬೂದುಗುಂಬಳಕಾಯಿ ಬೇಕೇ ಬೇಕಂತೆ. ಹಾಗೆ ಹೇಳಿ ಬೂದುಗುಂಬಳಕಾಯಿ ತಗೊಳ್ಳೋಣ ಅಂತ ಹೋದ್ವಿ. ಅದು ಕೂಡ ರೈಟೇ ಹೇಳಿದ್ರು. ಸರಿ ಆಯಿತು, KG ಲೆಕ್ಕ ಕೊಡೋದು, ಹಿಂಡೆ ಲೆಕ್ಕ ಕೊಡೋಲ್ಲ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿ ಅದನ್ನು ಕೂಡ ತೊಗೊಂಡ್ವಿ. ಅವರು ನಾನು ವೀಡಿಯೋ ಮಾಡೋದು ನೋಡಿ ಯಾಕಮ್ಮ ಈಗ ಮಾಡ್ಕೋತಾ ಇದೆಯಾ ಅಂತ ಹೇಳಿದ್ರು. ನಾನು ಯೂಟ್ಯೂಬ್ಗೆ ಬಿಡ್ತಾ ಇದ್ದೀನಿ, ಅದಕ್ಕೋಸ್ಕರ ನಿಮ್ಮ ಅಂಗಡಿಗೆ ಇನ್ನೂ ಜನ ಜಾಸ್ತಿ ಬರ್ತಾರೆ ಇರಿ ಅಂಕಲ್ ಅಂತ ಹೇಳಿದೆ. ಸರಿ ಆಯಿತು ಅಂತ ಹೇಳಿ ಸರಿ ಮಾಡ್ಕೊ ಅಂತ ಹೇಳಿ ಖುಷಿಪಟ್ಟರು. ಸರಿ ಎಲ್ಲ ತೊಗೊಂಡ್ವಿ. ಹೂನಾರನ ನವೀನ್ ನಾನು ಬೆಳಗ್ಗೆಗೆ ತೊಗೊಬರ್ತೀನಿ ಕೆಲಸ ಮುಗಿಸ್ಕೊಂಡು ಅಂದವೇ ಬರ್ತಾ, ಇಲ್ಲಾಂದರೆ ಒಣಗೋಗ್ಬಿಡುತ್ತಲ್ವ, ಹೋಗುವಾಗ ತೊಗೊಂಡೋಗೋಣ ಅಂತ ಹೇಳಿದ್ರು. ಸರಿ ಇನ್ನು ಹಣ್ಣು ಬಾಕಿ ಇತ್ತು ತೊಗೊಳೋದು. ಸರಿ ಆಯಿತು ಹಣ್ಣೆಲ್ಲ ತೊಗೊಳ್ಳೋಣ ಅಂತ ಹೇಳಿ ನಾವು ಮಾರ್ಕೆಟಿಂದ ಹೊರಗಡೆ ಬಂದ್ವಿ. ಯಾಕೆಂದರೆ ಮಾರ್ಕೆಟಲ್ಲಿ ಅಷ್ಟು ಚೆನ್ನಾಗಿ ಹಣ್ಣು ಕೊಡೋಲ್ಲ, ಮಿಕ್ಸ್ ಮಾಡಿಬಿಡ್ತಾರೆ ಕೊಳ್ತೋಗಿರೋದೆಲ್ಲ ಅಂತ ಹೇಳಿ ಹೊರಗಡೆನೇ ಬಂದ್ವಿ. ರೆಗ್ಯುಲರಾಗಿ ನಾವು ಹೋದಾಗೆಲ್ಲ ಇವ್ರ ಹತ್ರನೇ ತೊಗೊಳೋದು ಹಣ್ಣ. ಹಾಗಾಗಿ 5 ಥರ ಹಣ್ಣು ಬೇಕಾಗಿತ್ತು. ಸರಿ ಹಣ್ಣನ್ನ ತೊಗೊಂಡು ಮನೆಗೆ ಹೊರಡೋಣ, ಮಿಕ್ಕಿದೇನಾದರೂ ಬೇಕು ಅಂದರೆ ನಾಳೆ ತೊಗೊಳ್ಳೋಣ, ಹೆಂಗಿದ್ರು ನಾಳೆನೂ ನಾನು ಡ್ಯೂಟಿಗೆ ಹೋಗಬೇಕು ಅಂತ ಹೇಳಿ ಮುಗಿಸ್ಕೊಂಡು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ. ನವೀನ್ ಬೆಳಗ್ಗೆ ಡ್ಯೂಟಿಗೆ ಟೈಮ್ ಆಯಿತು ಅಂತ ಹಾಗೆ ಹೊರಟೋಗಿದ್ರು. ಹಾಗೆಗೋಸ್ಕರ ಮತ್ತೆ ಕೋಸಂಬರಿ ಪಾನಕನ ಕೊಟ್ಟಿದ್ದೀನಿ ತಗೊಂಡು ಕುಡೀರಿ ಅಂತ. ಮಾರ್ಕೆಟಲ್ಲಂತೂ ತುಂಬ ರಶ್ಶು ವಿಪರೀತ ರಶ್ಶು. ಹೂವಿನ ರೇಟ್ ಅಂತೂ ಕೇಳೋಕ್ಕೆ ಆಗಲ್ಲ. ಇವಾಗ ಇವರು ಕೂತ್ಕೊಂಡು ಆರಾಮಾಗಿ ಜ್ಯೂಸನ್ನ ಕುಡ್ಕೊಂಡು ಕೋಸಂಬರಿನ ತಿನ್ನಲಿ. ಕರ್ಬೂರದಲ್ಲಿ ನಾನು ಇವತ್ತು ಪಾನಕನ ಮಾಡಿರೋದು, ಆ್ಯಸ್ ಯೂಶಲಿ ಎಲ್ಲರೂ ಹಾಗೆ ಮಾಡೋದು. ಮತ್ತು ಹೇಗಿತ್ತು ಕೆಲಸ, ಪಾಪ ಬೆಳಗ್ಗೆ ಕೆಲಸ ಮುಗಿಸ್ಕೊಂಡು ಡ್ಯೂಟಿಗೆ ಹೋಗಿ ಬಿಸಿಲಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ಮಾರ್ಕೆಟಿಗೆ ಬಂದು ಎಲ್ಲ ತಗೊಂಡು ಮನೆಗೆ ಬಂದ್ವಿ. ಸಕ್ಕ ಸುಸ್ತಂತೂ ಆಗೋಗೋರೆ ಅವರು. ನೋಡಿ ಅವ್ರ ಮುಖ ನೋಡಿದ್ರೆ ಗೊತ್ತಾಗುತ್ತಲ್ವ, ಸುಸ್ತಾಗ್ಬಿಟ್ಟಿದ್ದಾರೆ. ಅದಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ನಾನು ಜ್ಯೂಸ್ನ ಕೋಸಂಬರಿನ ಕೊಟ್ಟಿದ್ದೀನಿ, ತಿನ್ನಲಿ ಆರಾಮಾಗಿ ಕುತ್ಕೊಂಡು ಅಂತ ಕೊಟ್ಟಿದ್ದೀನಿ. ಹೇಗಿದೆ ಜ್ಯೂಸ್ ಪಾನಕ? ಚೆನ್ನಾಗದ, ಸೂಪರ್. ಮತ್ತೆ ಏನು ಹೇಳೋದು, ನಮಗೂ ಸುಸ್ತಾಗಿದೆ ಬೆಳಿಗ್ಗೆಯಿಂದ. ನೆನ್ನೆನೂ ಕೂಡ ಹೀಗೆ ಮಾರ್ಕೆಟ್ಗೆ ಹೋಗಿ ಪೂಜೆ ಸಾಮಾನೆಲ್ಲ ತೊಗೊಂಡು ಹೂವು ಎಲ್ಲ ತೊಗೊಂಡು ಬಂದಿದ್ವಿ. ಆ ಹೂವನ್ನ ನಾವೇ ಕೂತ್ಕೊಂಡು ರಾತ್ರಿ ಬೆಳಗ್ಗೆ ಪೂಜೆ ಮುಗಿಸಿ ಬೆಳಗ್ಗೆ ಎಲ್ಲ ಕಟ್ಟಿದ್ವಿ ಕೂತ್ಕೊಂಡು. ಎಲ್ಲ ಮುಗೀತು. ಅಡುಗೆನೂ ಕೂಡ ಮಾಡಿಟ್ಟಿದ್ದೀನಿ, ಸಾಂಬಾರೆಲ್ಲ ಇದೆ.
ಮೊಳಕೆ ಕಾಳು ಸಾಂಬಾರು ಮಾಡಿದ್ದೀನಿ. ಇನ್ನು ಅನ್ನ ಮುದ್ದೆ ಮಾಡ್ಕೊಳ್ಳೋದೆ. ಈಗ ನಾನು ಸ್ವಲ್ಪ ಪಾರ್ಲರ್ಗೆ ಹೋಗಬೇಕು, ಐಬ್ರೋ ಎಲ್ಲ ಮಾಡಿಸ್ಬೇಕು, ಹೋಗ್ಬರೋಣ. ಇಲ್ಲಿಗೆ ನನ್ನ ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಶೇರ್ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದಷ್ಟು ವಿಡಿಯೋ ಜೊತೆ ಸಿಗ್ತೀನಿ. ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನನಗೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನ ಬಿಡೋಕ್ಕೆ ನನಗೆ ತುಂಬಾ ಖುಷಿ ಆಗುತ್ತೆ. ಮತ್ತು ನೀವು ಪ್ರೋತ್ಸಾಹ ಕೊಟ್ಟರೆ ನನಗೂ ಕೂಡ ಉತ್ಸಾಹ ಬರುತ್ತೆ. ನಾನು ಒಳ್ಳೊಳ್ಳೆ ವಿಡಿಯೋನ ಕೊಡಬೇಕು, ಒಳ್ಳೆ ಕಂಟೆಂಟ್ನ ಕೊಡಬೇಕು ಅಂತ ಅನಿಸುತ್ತೆ. ಹಾಗೆ ನನ್ನ ಸಪೋರ್ಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಬ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಮೈಸೂರು ಹುಡುಗಿ ವ್ಲಾಗ್. ನಾನು ನಿಮ್ಮ ಆಶಾ ನವೀನ್. ಮತ್ತೆ ಸಿಗೋಣ ನಾದಿನಿ ಮನೆ ಗೃಹ ಪ್ರವೇಶದಲ್ಲಿ ಆದಷ್ಟು ಬೇಗನೆ, ಅಂದರೆ ನಾಳೆ ಎಲ್ಲ ನಾಡಿದ್ದೆ ಅಲ್ವಾ, ಸಿಗೋಣ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಎಂಜಾಯ್ ಮಾಡಿ. ಎಲ್ರಿಗೂ ಬಾಯ್, ಥ್ಯಾಂಕ್ ಯು, ಲವ್ ಯು ಆಲ್.